ಹೆಲೋ ಎವ್ರಿವನ್, ವೆಲ್ಕಮ್ ಟು ಸಿಂಪ್ಲಿಫೈಡ್ ಬಯೋಲಜಿ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಆಂಜಿಯೋಸ್ಪರ್ಮ್ಸ್ ಚಾಪ್ಟರ್ನಲ್ಲಿ ಬರುವಂಥ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂತ ಅಂದರೆ ರೀಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗುವಂಥ ಸ್ಟ್ರಕ್ಚರ್ಸು. ಪ್ಲ್ಯಾಂಟ್ಸ್ಗಳಲ್ಲಿ ಇರುವಂಥ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂತಂದರೆ ಸ್ಟಾಮೆನ್, ಮೈಕ್ರೋಸ್ಪೊರಾಂಜಿಯಮ್ ಆ್ಯಂಡ್ ಪೊಲೆನ್ ಗ್ರೇನ್. ಫಸ್ಟ್ ಸ್ಟ್ರಕ್ಚರ್ is stamen. Stamen is a male reproductive structure. It has two parts, anther and filament. ಪ್ಲ್ಯಾಂಟ್ಸ್ಗಳಲ್ಲಿ ಕಂಡುಬರುವಂಥ ಅಂದರೆ ಮೇಲ್ ಫ್ಲವರ್ಸಲ್ಲಿ ಕಂಡುಬರುವಂಥ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತಂದರೆ ಸ್ಟೆಮೆನ್ ಆಗಿರುತ್ತೆ. ಇದಕ್ಕೆ ಟೂ ಪಾರ್ಟ್ಸ್ ಇದ್ದಾವೆ ಅಂತಂದರೆ ಫಸ್ಟ್ ಒನ್ ಈಸ್ ಆ್ಯಂಥರ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಫಿಲಾಮೆಂಟ್. ದ ಲಾಂಗ್ ಆ್ಯಂಡ್ ಸ್ಲೆಂಡರ್ ಸ್ಟಾಕ್ ಈಸ್ ಕಾಲ್ಡ್ ಆಸ್ ಫಿಲಾಮೆಂಟ್. ಡಯಾಗ್ರಾಮ್ ನೋಡಿದರೆ ನೀವು ಸ್ಲೆಂಡರ್ ಸ್ಟಾಕ್ ಪ್ರೆಸೆಂಟ್ ಇದೆ, ಅದನ್ನು ನಾವು ಫಿಲಾಮೆಂಟ್ ಅಂತ ಹೇಳ್ತೀವಿ. ದ ಟರ್ಮಿನಲ್ ಬೈಲೋಬ್ಡ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ಆ್ಯಂಥರ್. ಟರ್ಮಿನಲಲ್ಲಿ ಒಂದು ಬೈಲೋಬ್ಡ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇದೆ, ಇದಕ್ಕೆ ನಾವು ಆ್ಯಂಥರ್ ಅಂತ ಹೇಳ್ತೀವಿ. ದ ಲೆಂತ್ ಆಫ್ ದ ಸ್ಟೆಮೆನ್ ಡಿಫರ್ಸ್ ಫ್ರಮ್ ಫ್ಲವರ್ ಟು ಫ್ಲವರ್. ಫ್ಲವರ್ ಟು ಫ್ಲವರ್ ಅಂತಂದರೆ ಬೇರೆ ಬೇರೆ ಫ್ಲವರ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಲೆಂತ್ ಇರುವಂಥ ಸ್ಟೆಮೆನ್ನು ಪ್ರೆಸೆಂಟ್ ಇರುತ್ತೆ. ಈಗ ಆ್ಯಂಥರ್ ಬಗ್ಗೆ ನೋಡೋಣ. ಆ್ಯಂಥರ್ ಹ್ಯಾಸ್ ಟೂ ಲೋಬ್ಸ್ ಅಂತಂದರೆ ಆ್ಯಂಥರ್ನಲ್ಲಿ ನೋಡಿದರೆ ಟೂ ಚೇಂಬರ್ಸ್ ಪ್ರೆಸೆಂಟ್ ಇದ್ದಾವೆ. ಲೋಬ್ಸ್ ಅಂತಂದರೂ ಒಂದೇ, ಚೇಂಬರ್ಸ್ ಅಂತಂದರೂ ಒಂದೇ. ಟೂ ಲೋಬ್ಸ್ ಇರೋದ್ರಿಂದ ಇದಕ್ಕೆ ನಾವು ಬೈಲೋಬ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಈಚ್ ಲೋಬ್ ಹ್ಯಾಸ್ ಟೂ ಥೇಕ ಅಂತಂದರೆ ಎರಡು ಲೋಬ್ಗಳಲ್ಲಿ ಎರಡೆರಡು ಥೇಕ ಅಂತಂದರೆ ಔಟರ್ ಪ್ರೊಟೆಕ್ಟಿವ್ ಕವರಿಂಗ್. ಔಟರ್ ಪ್ರೊಟೆಕ್ಟಿವ್ ಕವರಿಂಗಿಗೆ ನಾವು ಥೇಕ ಅಂತ ಹೇಳ್ತೀವಿ. ಈಚ್ ಲೋಬ್ ಅಂತಂದರೆ ಎರಡು ಲೋಬ್ಗಳಲ್ಲಿ ಎರಡೆರಡು ಥೇಕ ಪ್ರೆಸೆಂಟ್ ಇರುತ್ತೆ. ಸೊ ಇದಕ್ಕೆ ನಾವು ಡೈಥೇಕಸ್ ಅಂತ ಹೇಳ್ತೀವಿ. ಆ್ಯಂಥರ್ ಈಸ್ ಟೆಟ್ರಾಗೋನಲ್ ಇನ್ ಸ್ಟ್ರಕ್ಚರ್ ಕನ್ಸಿಸ್ಟಿಂಗ್ ಆಫ್ 4 ಮೈಕ್ರೋಸ್ಪೊರಾಂಜಿಯಾ, 2 ಇನ್ ಈಚ್ ಲೋಬ್. ಆ್ಯಂಥರ್ದು TS ನೋಡಿದರೆ ನಾವು ಟೆಟ್ರಾಗೋನಲ್ ಶೇಪ್ನಲ್ಲಿ ಬರುತ್ತೆ. ಸೊ ಇದಕ್ಕೆ ನಾವು ಟೆಟ್ರಾಗೋನಲ್ ಇನ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಕನ್ಸಿಸ್ಟಿಂಗ್ ಆಫ್ 4 ಮೈಕ್ರೋಸ್ಪೊರಾಂಜಿಯಮ. ಈಚ್ ಆ್ಯಂಥರ್ ಅಂತಂದರೆ ಪ್ರತಿಯೊಂದು ಆ್ಯಂಥರಲ್ಲಿ 4 ಮೈಕ್ರೋಸ್ಪೊರಾಂಜಿಯಾ ಪ್ರೆಸೆಂಟ್ ಇರುತ್ತೆ. ನಾವು ಈಗಾಗಲೇ ನೋಡಿದ್ದೀವಿ 2 ಲೋಬ್ ಪ್ರೆಸೆಂಟ್ ಇರುತ್ತೆ ಅಂತ. ಸೊ 2 ಲೋಬಲ್ಲೂ ಎರಡೆರಡು ಮೈಕ್ರೋಸ್ಪೊರಾಂಜಿಯಾ ಅಂತಂದರೆ ಟೋಟಲ್ 4 ಮೈಕ್ರೋಸ್ಪೊರಾಂಜಿಯಾ ಪ್ರೆಸೆಂಟ್ ಇರ್ತವೆ. ಆಫ್ಟರ್ ಡೆವಲಪಿಂಗ್ ಮೈಕ್ರೋಸ್ಪೊರಾಂಜಿಯಾ ಬಿಕಮ್ಸ್ ಪೋಲೆನ್ ಸ್ಯಾಕ್. ಯಾವಾಗ ಈ ಮೈಕ್ರೋಸ್ಪೊರಾಂಜಿಯಾ ಡೆವಲಪ್ ಆಗ್ತಾವಲ್ಲ, ನೆಕ್ಸ್ಟ್ ಇವು ಪೋಲೆನ್ ಸ್ಯಾಕ್ ಆಗಿ ಕನ್ವರ್ಟ್ ಆಗ್ತವೆ. ಈ ಪೋಲೆನ್ ಸ್ಯಾಕ್ಗಳಲ್ಲಿ ಪೋಲೆನ್ ಗ್ರೇನ್ಸ್ ಪ್ರೆಸೆಂಟ್ ಇರ್ತವೆ. ಈಗ ಸೆಕೆಂಡ್ ಸ್ಟ್ರಕ್ಚರ್ ದ್ಯಾಟ್ ಈಸ್ ಮೈಕ್ರೋಸ್ಪೊರಾಂಜಿಯಾ ನೋಡೋಣ. TS ಆಫ್ ಮೈಕ್ರೋಸ್ಪೊರಾಂಜಿಯಾ. TS ಆಫ್ ಮೈಕ್ರೋಸ್ಪೊರಾಂಜಿಯಮ್ ಈಸ್ ನಿಯರ್ಲಿ ಸರ್ಕ್ಯುಲರ್ ಇನ್ ಔಟ್ಲೈನ್. ಸೈಡ್ನಲ್ಲಿ ಕೊಟ್ಟಿರುವಂಥ ಡೈಗ್ರಾಮ್ ನೋಡಿದರೆ ನಿಮಗೆ ಅರ್ಥ ಆಗ್ಬೋದು. TS ಆಫ್ ಮೈಕ್ರೋಸ್ಪೊರಾಂಜಿಯಮ್ ಶೋಸ್ ಸರ್ಕ್ಯುಲರ್ ಔಟ್ಲೈನ್. ನಿಯರ್ಲಿ ಸರ್ಕ್ಯುಲರ್ ಔಟ್ಲೈನ್ ಅಂತಂದರೆ ಕಂಪ್ಲೀಟ್ಲಿ ಸರ್ಕ್ಯುಲರ್ ಔಟ್ಲೈನ್ ಬಂದಿಲ್ಲ. ನಿಯರ್ಲಿ ಸರ್ಕ್ಯುಲರ್ ಅಂತಂದರೆ ಸರ್ಕಲ್ಗೆ ನಿಯರ್ ಆಗಿರುವಂತಹ ಒಂದು ಔಟ್ಲೈನ್ ಬಂದಿದೆ. ಸೊ ಇದಕ್ಕೆ ನಾವು ನಿಯರ್ಲಿ ಸರ್ಕ್ಯುಲರ್ ಔಟ್ಲೈನ್ ಅಂತ ಹೇಳ್ತೀವಿ. ಮೈಕ್ರೋಸ್ಪೊರಾಂಜಿಯಾ ಹ್ಯಾವ್ 4 ವಾಲ್ ಲೇಯರ್ಸ್. ನೀವು ಡಯಾಗ್ರಾಮ್ನಲ್ಲಿ ಅಬ್ಸರ್ವ್ ಮಾಡಿದರೆ 4 ವಾಲ್ ಲೇಯರ್ಸ್ ಪ್ರೆಸೆಂಟ್ ಇದ್ದಾವೆ. ಅವು ಔಟರ್ ಎಪಿಡರ್ಮಿಸ್, ಎಂಡೋಥೇಶಿಯಮ್, ಮಿಡಲ್ ಲೇಯರ್ಸ್ ಆ್ಯಂಡ್ ಟಪೆಟಮ್. Outer 3 layers give protection and help in dehiscence of anther to release pollen grain. Outer 3 wall layers ಅಂತಂದರೆ ಫಸ್ಟ್ ಒನ್ ಎಪಿಡರ್ಮಿಸ್, ಎಂಡೋಥೇಶಿಯಮ್ ಮತ್ತು ಮಿಡಲ್ ಲೇಯರ್ಸು ಪೋಲನ್ ಗ್ರೇನ್ಸ್ಗೆ ಪ್ರೊಟೆಕ್ಷನನ್ನು ಕೊಡುತ್ತವೆ ಮತ್ತು ಹೆಲ್ಪ್ ಇನ್ ಡೆಹಿಸೆನ್ಸ್ ಆಫ್ ಆ್ಯಂಥರ್ ಟು ರಿಲೀಸ್ ಪೋಲನ್ ಗ್ರೇನ್ ಅಂತಂದರೆ ಡೆಹಿಸೆನ್ಸ್ ಅಂತಂದರೆ ಬ್ರೇಕ್ ಡೌನ್ ಅಥವಾ ಓಪನ್ ಅಪ್ ಆಗೋದು. ಆ್ಯಂಥರ್ ಯಾವಾಗ ಮ್ಯಾಚೂರ್ ಆಗುತ್ತೆ ಇಟ್ ಶುಡ್ ಬಿ ರಿಲೀಸ್ ಪೋಲೆನ್ ಗ್ರೇನ್ಸನ್ನು ಅದು ರಿಲೀಸ್ ಮಾಡಬೇಕಾಗತ್ತೆ. ಸೊ ಇಟ್ ಶುಡ್ ಬಿ ಓಪನ್ ಆಗಬೇಕಂತಂದರೆ ಅದು ಬ್ರೇಕ್ ಡೌನ್ ಆಗಬೇಕು. ಸೊ ಈ ಬ್ರೇಕ್ ಡೌನ್ ಪ್ರೊಸೆಸ್ಗೆ ಈ 3 ವಾಲ್ ಲೇಯರ್ಸು ಸಪೋರ್ಟ್ ಮಾಡ್ತವೆ.
Innermost layer is tapetum. It nourishes developing pollen grain. ಆ್ಯಂಥರ್ ಸ್ಟ್ರಕ್ಚರ್ನಲ್ಲಿ ಕಂಡುಬರುವಂಥ ಇನ್ನರ್ ಮೋಸ್ಟ್ ಲೇಯರ್ಗೆ ನಾವು ಟಪೆಟಮ್ ಅಂತ ಹೇಳ್ತೀವಿ. ಇದು ಡೆವಲಪ್ ಆಗ್ತಿರುವಂತಹ ಪೋಲೆನ್ ಗ್ರೇನ್ಸ್ಗೆ ನರಿಶ್ಮೆಂಟನ್ನು ಕೊಡ್ತೇವೆ, ಅಂತಂದರೆ ಫುಡನ್ನು ಪ್ರೊವೈಡ್ ಮಾಡ್ತೇವೆ. Tapetum cells have dense cytoplasm and have more than one nucleus. ಅಂತಂದರೆ ಟಪೆಟಮ್ ಲೇಯರ್ನಲ್ಲಿ ಕಂಡುಬರುವಂಥ ಏನು ಸೆಲ್ಸ್ ಇದ್ದಾವೆ ಇವುಗಳಲ್ಲಿ ಡೆನ್ಸ್ ಸೈಟೋಪ್ಲಾಸಮ್ ಅಂತಂದರೆ ಜಾಸ್ತಿ ಸೈಟೋಪ್ಲಾಸಮ್ ಪ್ರೆಸೆಂಟ್ ಇರುತ್ತೆ. ಮತ್ತು ಈ ಸೆಲ್ಗಳಲ್ಲಿ ಒನ್ ನ್ಯೂಕ್ಲಿಯಸ್ ಇರೋ ಬದಲು ಮೋರ್ ದ್ಯಾನ್ ಒನ್ ನ್ಯೂಕ್ಲಿಯಸ್ ಅಂತಂದರೆ 2, 3, 4 ಈ ಥರ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರ್ತವೆ. When anther is young, a group of compactly arranged homogeneous cells called sporogenous tissue occupies the center of each microsporangium. ಯಾವಾಗ ಆ್ಯಂಥರ್ ಯಂಗ್ ಸ್ಟೇಜಲ್ಲಿ ಇರುತ್ತಲ್ಲ ಆವಾಗ ಆ ಸೆಂಟರ್ ಪಾರ್ಟನ್ನು ಒಂದು ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಹೋಮೋಜಿನಿಯಸ್ ಸೆಲ್ಸ್ ಅಂತಂದರೆ ಅವುಗಳ ಶೇಪು ಮತ್ತು ಸ್ಟ್ರಕ್ಚರ್ ಸೇಮಿಲರ್ ಇರುವಂಥ ಸೆಲ್ಸು, ಇವಕ್ಕೆ ನಾವು ಹೋಮೋಜಿನಸ್ ಅಂತೀವಿ. ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಅಂತಂದರೆ ಮಿಡಲಲ್ಲಿ ಯಾವುದೇ ಇಂಟ್ರಾಸೆಲ್ಯುಲರ್ ಸ್ಪೇಸಸ್ ಇಲ್ಲದೆ ಇರುವಂಥ ಸೆಲ್ಸು. ಅವೇನು ಮಾಡ್ತಾವೆ, ಗ್ರೂಪ್ ಆಫ್ ಸೆಲ್ಸ್ಗೆ ನಾವು ಟಿಶ್ಯೂ ಅಂತೀವಿ. ಸೊ ಇಲ್ಲಿ ಹೋಮೋಜಿನಸ್ ಸೆಲ್ಸು ಕಾಂಪ್ಯಾಕ್ಟ್ಲಿ ಅರೇಂಜ್ ಆಗೋದ್ರಿಂದ ಈ ಮಾಸ್ ಆಫ್ ಸೆಲ್ಗೆ ನಾವು ಸ್ಪೋರೋಜಿನಸ್ ಟಿಶ್ಯೂ ಅಂತ ಹೇಳ್ತೀವಿ. ವಿಚ್ ಆಕ್ಯುಪೈಸ್ ದ ಸೆಂಟರ್ ಆಫ್ ಈಚ್ ಮೈಕ್ರೋಸ್ಪೊರಾಂಜಿಯಮ್. ಈ ಟಿಶ್ಯೂ ಈಚ್ ಮೈಕ್ರೋಸ್ಪೊರಾಂಜಿಯಮ್ದು ಸೆಂಟರ್ ಪಾರ್ಟನ್ನು ಆಕ್ಯುಪೈ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ಪೋಲೆನ್ ಗ್ರೇನ್. ಪೋಲೆನ್ ಗ್ರೇನ್ಸ್ ಆರ್ ಮೇಲ್ ಗ್ಯಾಮೆಟೋಫೈಟ್ಸ್. ಪೋಲೆನ್ ಗ್ರೇನ್ಸಿಗೆ ನಾವು ಮೇಲ್ ಗ್ಯಾಮೆಟೋಫೈಟ್ಸ್ ಅಂತ ಹೇಳ್ತೀವಿ. ಗ್ಯಾಮೆಟೋಫೈಟ್ಸ್ ಅಂತ ಅಂದರೆ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡುವಂಥ ಸ್ಟ್ರಕ್ಚರ್ಸು. ಸೊ ಮೇಲ್ ಗ್ಯಾಮೆಟೋಫೈಟ್ ಅಂತ ನಾವು ಪೋಲೆನ್ ಗ್ರೇನ್ಸಿಗೆ ಕರಿತೀವಿ. ದೀಸ್ ಆರ್ ಸ್ಪೆರಿಕಲ್ ಇನ್ ಶೇಪ್. ಇವುಗಳ ಶೇಪ್, ಪೋಲೆನ್ ಗ್ರೇನ್ದು ಶೇಪು ಸ್ಪೆರಿಕಲ್ ಇರುತ್ತೆ. ಮೆಜರ್ ಅಬೌಟ್ 25 to 50 ಮೈಕ್ರೋಮೀಟರ್ ಇನ್ ಡಯಾಮೀಟರ್. ಇವುಗಳದ್ದು ಡಯಾಮೀಟರ್ ನೋಡಿದರೆ ಅಬೌಟ್ 25 to 50 ಮೈಕ್ರೋಮೀಟರ್ ಇರುತ್ತೆ. ಔಟರ್ ಹಾರ್ಡ್ ಲೇಯರ್ ಎಕ್ಸೈಲ್ ವಿಚ್ ಈಸ್ ಮೇಡ್ ಅಪ್ ಆಫ್ ಸ್ಪೊರೋಪೊಲೆನಿನ್. ಈ ಪೋಲೆನ್ ಗ್ರೇನ್ದು TS ನೋಡಿದರೆ 2 ಪ್ರೊಟೆಕ್ಟಿವ್ ಲೇಯರ್ಸ್ ಪ್ರೆಸೆಂಟ್ ಇರುತ್ತೆ. ಹಾರ್ಡರ್ ಔಟರ್ ಲೇಯರ್ಗೆ ನಾವು ಎಕ್ಸೈನ್ ಅಂತ ಕರಿತೀವಿ, ವಿಚ್ ಈಸ್ ಮೇಡ್ ಅಪ್ ಆಫ್ ಸ್ಪೊರೋಪೊಲೆನಿನ್. ಸ್ಪೊರೋಪೊಲೆನಿನ್ ಅನ್ನುವಂಥ ಒಂದು ಸಬ್ಸ್ಟೆನ್ಸ್ದಿಂದ ಈ ಎಕ್ಸೈಮ್ ರೆಡಿ ಆಗಿರುತ್ತೆ, ವಿಚ್ ಈಸ್ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್. ಅಂತಂದರೆ ಈ ಸ್ಪೊರೋಪೊಲೆನಿನ್ ಯಾವುದೇ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ಗೆ ಎಫೆಕ್ಟಿವ್ ಒಳಗಾಗೋದಿಲ್ಲ. ಅಂತಂದರೆ ಎಷ್ಟೇ ಟೆಂಪ್ರೇಚರ್ ಇನ್ಕ್ರೀಸ್ ಆದರೂ ಕೂಡ ಏನು ಇದಕ್ಕೆ ಎಫೆಕ್ಟ್ ಆಗದೆ ಇರುವಂಥದಕ್ಕೆ ನಾವು ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ನೋ ಎಂಜೈಮ್ ಕ್ಯಾನ್ ಡಿಗ್ರೇಡ್ ಸ್ಪೊರೋಪೊಲೆನಿನ್. ಅಂತ ಅಂದರೆ ಈ ಸ್ಪೊರೋಪೊಲೆನಿನ್ ಸಬ್ಸ್ಟೆನ್ಸ್ ಹೇಗಿರುತ್ತೆ ಅಂತಂದರೆ ಯಾವುದೇ ಎಂಜೈಮ್ ಆಗಿರಲಿ ಅಥವಾ ಯಾವುದೇ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಲೈಕ್ ಪ್ರೆಷರ್ ಆರ್ ಟೆಂಪ್ರೇಚರ್ ಆಗಿರ್ಬೋದು, ಯಾವುದೇ ಫ್ಯಾಕ್ಟರ್ ಕೂಡ ಈ ಮಟೀರಿಯಲ್ನ ಡಿಗ್ರೇಡ್ ಅಂತಂದರೆ ಇದನ್ನು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸಬ್ಸ್ಟೆನ್ಸ್ ಈ ಸ್ಪೊರೋಪೊಲೆನಿನ್ ಅಂತ ಹೇಳ್ಬೋದು. ಈ ಎಕ್ಸೈನ್ನಲ್ಲಿ ಜರ್ಮ್ ಪೋರ್ಸ್ ಪ್ರೆಸೆಂಟ್ ಇರುತ್ತವೆ ವೇರ್ ಸ್ಪೊರೋಪೊಲೆನಿನ್ ಈಸ್ ಅಬ್ಸೆಂಟ್. ಎಕ್ಸೈನ್ನಲ್ಲಿ ಜರ್ಮ್ ಪೋರ್ಸ್ ಪ್ರೆಸೆಂಟ್ ಇರ್ತವೆ, ಈ ಸ್ಪೇಸಲ್ಲಿ ನಮಗೆ ಸ್ಪೊರೋಪೊಲೆನಿನ್ ಅಬ್ಸೆಂಟ್ ಇರುತ್ತೆ. Pollen grains are well preserved fossils because of presence of ಸ್ಪೊರೋಪೊಲೆನಿನ್. ನಾವು ಈಗಾಗಲೇ ನೋಡಿದ್ವಿ, ಸ್ಪೊರೋಪೊಲೆನಿನ್ ಅನ್ನೋಂಥ ಒಂದು ಸಬ್ಸ್ಟೆನ್ಸ್ ಇತ್ತಂದರೆ ಅದು ಸುಲಭವಾಗಿ ಹಾಳಾಗೋದಿಲ್ಲ. ಅಂತಂದರೆ ಯಾವುದೇ ಟೆಂಪ್ರೇಚರ್ ಅಫೆಕ್ಟ್ ಮಾಡಿದ್ರು ಅಥವಾ ಯಾವುದೇ ಎಂಜೈಮ್ನಿಂದ ಯಾವುದೇ ಕೆಮಿಕಲ್ದಿಂದ ಈ ಸ್ಪೊರೋಪೊಲೆನಿನ್ನು ನಾಶ ಆಗೋದಿಲ್ಲ. ಸೊ ಪೋಲೆನ್ ಗ್ರೇನ್ಸ್ ವೆಲ್ ಪ್ರಿಸರ್ವ್ ಆಗ್ತವೆ, ಅಂತಂದರೆ ಬಹಳ ವರ್ಷದವರೆಗೆ ನಾವು ಇದನ್ನು ಪ್ರಿಸರ್ವ್ ಮಾಡಿ ಇಡ್ಬೋದು. ದ ಇನ್ನರ್ ವಾಲ್ ಆಫ್ ಪೋಲೆನ್ ಗ್ರೇನ್ ಈಸ್ ಕಾಲ್ಡ್ ಇಂಟೈನ್.
It is thin and made up of cellulose and pectin. ಇನ್ನರ್ ಮೋಸ್ಟ್ ವಾಲ್ ಆಫ್ ಪೊಲನ್ ಗ್ರೇನ್ಗೆ ನಾವು ಇಂಟೈನ್ ಅಂತ ಹೇಳ್ತೀವಿ. ಇದು ವೆರಿ ಥಿನ್ ಆಗಿರುತ್ತೆ ಮತ್ತು ಇದು ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ದಿಂದ ಮಾಡಲ್ಪಟ್ಟಿರುತ್ತೆ. ಮ್ಯಾಚ್ಯೂರ್ಡ್ ಪೊಲನ್ ಗ್ರೇನ್ ಹ್ಯಾಸ್ 2 cells, ವೆಜಿಟೇಟಿವ್ ಸೆಲ್ ಆ್ಯಂಡ್ ಜನರೇಟಿವ್ ಸೆಲ್. ಯಾವಾಗ ಪೊಲನ್ ಗ್ರೇನ್ ಮೆಚ್ಯೂರ್ ಆಗುತ್ತೆ ಅದರೊಳಗೆ 2 cells ಪ್ರೆಸೆಂಟ್ ಇರುತ್ತವೆ. ಫಸ್ಟ್ ಒನ್ ಈಸ್ ವೆಜಿಟೇಟಿವ್ ಸೆಲ್ ಮತ್ತು ಇನ್ನೊಂದು ಜನರೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ ಈಸ್ ಬಿಗ್ಗರ್ ವಿತ್ ಅಬಂಡಂಟ್ ಫುಡ್ ರಿಸರ್ವ್ ಆ್ಯಂಡ್ ಇರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್. ವೆಜಿಟೇಟಿವ್ ಸೆಲ್ ಬಿಗ್ ಇರುತ್ತೆ ಮತ್ತು ಅಬಂಡಂಟ್ ಫುಡ್ ಅಂತಂದರೆ ಎಲ್ಲ ಫುಡ್ ನ್ಯೂಟ್ರಿಷನನ್ನು ಇದು ಸ್ಟೋರ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಇರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್, ಮತ್ತು ಈ ಸೆಲ್ನಲ್ಲಿ ಬರುವಂಥ ನ್ಯೂಕ್ಲಿಯಸ್ಗೆ ಇರ್ರೆಗ್ಯುಲರ್ ಶೇಪ್ ಇರುತ್ತೆ, ಅಂತಂದರೆ ಪ್ರಾಮಿನೆಂಟ್ ಶೇಪ್ ಇರೋದಿಲ್ಲ. ಜನರೇಟಿವ್ ಸೆಲ್ ಈಸ್ ಸ್ಮಾಲ್ ಆ್ಯಂಡ್ ಫ್ಲೋಟ್ಸ್ ಆನ್ ದ ಸೈಟೋಪ್ಲಾಸಮ್ ಆಫ್ ವೆಜಿಟೇಟಿವ್ ಸೆಲ್. ಇಟ್ ಈಸ್ ಸ್ಪಿಂಡಲ್ ಶೇಪ್ಡ್ ವಿತ್ ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯಸ್. ಕಂಪೇರ್ಡ್ ಟು ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್ಲು ಸ್ಮಾಲ್ ಆಗಿರುತ್ತೆ ಮತ್ತು ಇದು ವೆಜಿಟೇಟಿವ್ ಸೆಲ್ನ ಸೈಟೋಪ್ಲಾಸಮ್ ಮೇಲೆ ಫ್ಲೋಟ್ ಮಾಡ್ತಿರುತ್ತೆ, ಅಂತಂದರೆ ತೇಲ್ತಿರುತ್ತೆ. ಇಟ್ ಈಸ್ ಸ್ಪಿಂಡಲ್ ಶೇಪ್ಡ್ ವಿತ್ ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯಸ್. ಈ ಜನರೇಟಿವ್ ಸೆಲ್ದು ಸ್ಟ್ರಕ್ಚರ್ ನೋಡಿದರೆ ಇದು ಸ್ಪಿಂಡಲ್ ಶೇಪಲ್ಲಿ ಇರುತ್ತೆ, ಡೆನ್ಸ್ ಸೈಟೋಪ್ಲಾಸಮ್ ಇರುತ್ತೆ ಮತ್ತು ಒಂದು ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. Pollen grain can be stored in liquid nitrogen, that is minus 196 degrees Celsius, and used as pollen grain. ನಾವು ಈಗಾಗಲೇ ನೋಡಿದ್ವಿ ಪೊಲನ್ ಗ್ರೇನಲ್ಲಿ ಸ್ಪೊರೋಪೊಲನಿನ್ ಅನ್ನೋಂಥ ಒಂದು ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇರುತ್ತೆ. ಇದು ಏನಾಗುತ್ತೆ ಅಂತಂದರೆ ಡಿಗ್ರೇಡ್ ಆಗೋದಿಲ್ಲ, ಯಾವುದೇ ಕೆಮಿಕಲ್ದಿಂದ ಇದು ಡಿಗ್ರೇಡ್ ಆಗೋದಿಲ್ಲ. ಸೊ ಬಹಳ ವರ್ಷದವರೆಗೂ ಇದನ್ನು ನಾವು ಸ್ಟೋರ್ ಮಾಡ್ಬೋದು. ಈ ಪೊಲನ್ ಗ್ರೇನ್ಸನ್ನು ನಾವು ಲಿಕ್ವಿಡ್ ನೈಟ್ರೋಜನ್ನಲ್ಲಿ -190 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಸ್ಟೋರ್ ಮಾಡ್ತೀವಿ ಮತ್ತು ಇದನ್ನು ಪೊಲನ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ಈಗ ನಾವು ಎಫೆಕ್ಟ್ಸ್ ಆಫ್ ಪೊಲನ್ ಗ್ರೇನ್ ಅಂತಂದರೆ ಈ ಪೊಲನ್ ಗ್ರೇನ್ಸಿಂದ ಏನೇನು ಎಫೆಕ್ಟ್ ಆಗ್ತವೆ ಅಂತ ನೋಡೋಣ. ಪೊಲನ್ ಗ್ರೇನ್ಸ್ ಆಫ್ ಮೆನಿ ಸ್ಪೀಸೀಸ್ ಕಾಸ್ ಸಿವಿಯರ್ ಅಲರ್ಜೀಸ್ ಆ್ಯಂಡ್ ಬ್ರೊಂಕೈ ಅಫ್ಲಿಕ್ಷನ್ಸ್. ಅಂತಂದರೆ ಸಮ್ ಪ್ಲ್ಯಾಂಟ್ಸ್ದು ಪೊಲನ್ ಗ್ರೇನ್ಸ್ ಏನಿರುತ್ತೆ ಅವು ಸಿವಿಯರ್ ಅಲರ್ಜೀಸನ್ನು ಮತ್ತು ಬ್ರೊಂಕಿಯಲ್ ಅಫ್ಲಿಕ್ಷನ್ಸ್ ಅಂತಂದರೆ ಬ್ರೊಂಕಾಸ್ಗೆ ರಿಲೇಟ್ ಆಗಿರುವಂಥ ಉಸಿರಾಟದ ಸಮಸ್ಯೆ ಅಂತ ಹೇಳ್ಬೋದು ನಾವು, ಅದನ್ನು ಇವು ಮಾಡುತ್ತವೆ. ಆ್ಯಂಡ್ ಕ್ಯಾನ್ ಕಾಸ್ ಆಸ್ಮಾ ಆ್ಯಂಡ್ ಬ್ರೊಂಕೈಟಿಸ್ ಅಂತಂದರೆ ರೆಸ್ಪಿರೇಟರಿಗೆ ಸಂಬಂಧಿರುವಂಥ ರೋಗಗಳನ್ನ ಇವು ಮಾಡುತ್ತವೆ. ಈಗ ನಾವು ಪೊಲನ್ ಗ್ರೇನ್ಸಿಂದ ಏನೇನು ಯೂಸಸ್ ಇದ್ದಾವೆ ಅಂತ ನೋಡೋಣ. ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ಈ ಪೊಲನ್ ಗ್ರೇನ್ಸಲ್ಲಿ ನ್ಯೂಟ್ರಿಷನ್ಸು ಜಾಸ್ತಿ ಇರುತ್ತವೆ. ಪೊಲನ್ ಟ್ಯಾಬ್ಲೆಟ್ಸ್ ಆರ್ ಯೂಸ್ಡ್ ಆ್ಯಸ್ ಫುಡ್ ಸಪ್ಲಿಮೆಂಟ್ ಅಂತಂದರೆ ಪೊಲನ್ ಟ್ಯಾಬ್ಲೆಟ್ಸ್ ಅಂತ ಬರುತ್ತವೆ, ಇದನ್ನು ಕೆಲವೊಬ್ಬರು ಫುಡ್ ಸಪ್ಲಿಮೆಂಟಾಗಿ ತಗೋತಾರೆ. ಇನ್ ವೆಸ್ಟರ್ನ್ ಕಂಟ್ರೀಸ್ ಪೊಲೆನ್ಸ್ ಯೂಸ್ಡ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಸಿರಪ್ಸ್. ವೆಸ್ಟರ್ನ್ ಕಂಟ್ರೀಸಲ್ಲಿ ಈ ಪೊಲೆನ್ಗಳನ್ನ ಟ್ಯಾಬ್ಲೆಟ್ ಮತ್ತು ಸಿರಪ್ ರೀತಿಯಲ್ಲಿ ತಗೋತಾರೆ. ಯೂಸ್ಡ್ ಟು ಇನ್ಕ್ರೀಸ್ ದ ಪರ್ಫಾರ್ಮೆನ್ಸ್ ಆಫ್ ಅಥ್ಲೀಟ್ಸ್ ಆ್ಯಂಡ್ ಹಾರ್ಸಸ್. ಈ ಪೊಲನ್ ಗ್ರೇನ್ಸನ್ನು ಅಥ್ಲೀಟ್ಸ್ ಅಂತಂದರೆ ರನ್ನಿಂಗ್ ಮಾಡೋರು ಮತ್ತು ಹಾರ್ಸಸ್ಸನ್ನು ಬಿಡೋರು, ಅಂತಂದರೆ ಈಗ ಸ್ಪೀಡಾಗಿ ಓಡಬೇಕಂತಂದರೆ ಪೊಲನ್ ಗ್ರೇನ್ಸನ್ನು ಇವರು ತಗೊತಾರೆ. ಸೊ ಇನ್ಕ್ರೀಸ್ ದ ಪರ್ಫಾರ್ಮೆನ್ಸ್ ಆಫ್ ಅಥ್ಲೀಟ್ಸ್ ಆ್ಯಂಡ್ ಹಾರ್ಸಸ್. ಈ ವಿಡಿಯೋದಲ್ಲಿ ನಾವು ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.